ಹಾಯ್ ನಮಸ್ತೆ. ಫೈನಲಿ ಲಾಸ್ಟ್ ಲೀಗ್ ಮ್ಯಾಚ್ಗೆ ನಾವು ರೆಡಿ ಆಗ್ತಾ ಇದ್ದೀವಿ. RCB ವರ್ಸಸ್ SRH. ಎಲ್ಲಿಂದ ಇದೆಲ್ಲವೂ ಕೂಡ ಸ್ಟಾರ್ಟ್ ಆಯಿತು. ಮಾರ್ಚ್ 28ನೇ ತಾರೀಕು ಇದೇ ಸೀಸನ್ನಲ್ಲಿ ಫಸ್ಟ್ ಮ್ಯಾಚ್ ನಾವು ಆಡಿದ್ವಿ. SRH ಮೇಲೆ ಒಂದು ಡಾಮಿನೇಟಿಂಗ್ ವಿನ್. ಅಲ್ಲಿಂದಲೇ ಡಿಫೆಂಡಿಂಗ್ ಚಾಂಪಿಯನ್ಸ್ ಯಾವ ರೀತಿ ಆಡ್ತಿದ್ದಾರೆ ನೋಡಿ ಅಂತ ಎಲ್ಲರೂ ಕೂಡ ಮಾತಾಡೋಕೆ ಶುರು ಮಾಡಿದ್ರು. ಅವ್ರು ಕೊಟ್ಟಂಥ 200+ ಟಾರ್ಗೆಟನ್ನು ನಾವು 15 ಚಿಲ್ಲರೆ ಓವರಲ್ಲಿ ಮುಗಿಸಿದ್ವಿ. ದೇವದತ್ ಪಡಿಕ್ಕಲ್, ವಿರಾಟ್ ಕೊಹ್ಲಿ ಅದ್ಭುತವಾಗಿ ಆಡಿದ್ರು. ಒಂದು ಸ್ಟಾರ್ಟ್ ಹೇಗಿರಬೇಕು ಸೀಸನ್ಗೆ ಅದು ಇದೇ SRH ಮೇಲೆ ಸಿಕ್ತು. ಆದರೆ ಈಗ ಇಷ್ಟೆಲ್ಲ ಲೀಗ್ ಮ್ಯಾಚ್ ಆದಮೇಲೆ 13 ಲೀಗ್ ಮ್ಯಾಚ್ ಆದಮೇಲೆ ಎರಡೂ ಟೀಮ್ಗಳು ಕೂಡ ಸಾಕಷ್ಟು ಏಳು ಬೀಳುಗಳನ್ನು ನೋಡಿದ್ದಾವೆ. ಎರಡೂ ಟೀಮ್ಗಳು ಕೂಡ ಒಂಥರ ಹಸ್ತು ಕೂತಿದ್ದಾವೆ. ಒಂದು ಕಡೆ ನಾವು ಟಾಪ್ 1 ಇದ್ದೀವಿ, ಇನ್ನೊಂದು ಕಡೆ SRH ಟಾಪ್ 1 ಬರೋಕೆ ಈಗ ಪ್ಲ್ಯಾನ್ ಆಗ್ತಾ ಇದೆ 1-2ಗೆ. ಸೊ ಇಂಥ ಒಂದು ಸಂದರ್ಭ ಹೇಗಿರುತ್ತೆ ಮ್ಯಾಚ್, ಅದು ಕೂಡ ಮ್ಯಾಚ್ ನಡೀತಾ ಇರೋದು ಹೈದರಾಬಾದ್ನಲ್ಲಿ. ಸೊ ಬನ್ನಿ ಮಾತನಾಡೋಣ ಹೇಗಿರುತ್ತೆ ಈ ಮ್ಯಾಚ್. ಯಾಕಂದರೆ ಈ ರಿವೆಂಜ್ ಮ್ಯಾಚ್ ಅಂತ ಇರ್ತದೆ, ಎಲ್ಲವೂ ಕೂಡ ಭಾಳ ಮಜಾ ಇರುತ್ತೆ. ಸೊ ಹಿಂದೆ ಆಗಿದ್ದು ಮುಂದಾಗೋದು ಎಲ್ಲವೂ ಕೂಡ ಸಿಕ್ಕಾಪಟ್ಟೆ ಕುತೂಹಲ ಇದೆ. ಪಿಚ್ ಕಂಡೀಷನ್ ಬಗ್ಗೆ ಮಾತನಾಡೋಣ. ಹೈದರಾಬಾದ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಅವರ ಬ್ಯಾಟಿಂಗ್ ಪವರ್ ಏನಿದೆ, ಬ್ಯಾಟಿಂಗ್ ಹೆವಿ ವೆಯ್ಟ್ ಏನಿದೆ, ಸೊ ಅದಕ್ಕೆ ಬೇಕಾದಂತಹ ಒಂದು ಪಿಚ್ಚನ್ನು ಫಸ್ಟಿಂದ ಅವ್ರು ಮಾಡ್ಕೊಂಡು ಬಂದಿದ್ದಾರೆ. ಎಲ್ಲಿವರೆಗೆ ಅಂತಂದರೆ ಈ ಪಿಚ್ಚಲ್ಲಿ 286ವರೆಗೂ ಕೂಡ ಸ್ಕೋರ್ ಹೋಗಿದೆ. ಸೊ ನಾಳೆ ಕೂಡ ಒಂದು ಬ್ಯಾಟಿಂಗ್ ಪ್ಯಾರಡೈಸನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಏನು SRH ಅವರ ಕಡೆಯಿಂದ ಅಂಥ ಒಂದು ಪಿಚ್ಚನ್ನು ಮಾಡಿಸಿರ್ತಾರೆ. ಇನ್ನೊಂದು ಕಡೆ ಅಲ್ಲಿ 246 ಕೂಡ ಚೇಸ್ ಆಗಿದೆ. ಸೊ ಎನಿಥಿಂಗ್ ಅರೌಂಡ್ 200 ವಿಲ್ ಬಿ ಚೇಸಬಲ್ ಅಂತ ಒಂದು ಸ್ಥಿತಿ ಇದೆ. ಸೊ ಇದೇ ರೀಸನ್ಗೆ ನಾಳೆ ಫಸ್ಟ್ ಬ್ಯಾಟಿಂಗ್ ಮಾಡಿದ್ರೆ ನಾವು ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡಬೇಕು ಅಥವಾ ಚೇಸಿಂಗ್ ಮಾಡಿದ್ರೆ ಹೇಗಿರಬೇಕು. ನಾವು ಇದುವರೆಗೆ ಆಗಿರುವಂಥ IPL ಮ್ಯಾಚನ್ನು ನೋಡಿದ್ರೆ 89 ಮ್ಯಾಚಲ್ಲಿ 49 ಮ್ಯಾಚಲ್ಲಿ ಯಾರು ಚೇಸ್ ಮಾಡಿದ್ದಾರೆ ಅವರು ವಿನ್ ಆಗಿದ್ದಾರೆ. ಸೊ ಆಲ್ಮೋಸ್ಟ್ ಒಂದು 39 ಮ್ಯಾಚಲ್ಲಿ ಯಾರು ಫಸ್ಟ್ ಬ್ಯಾಟಿಂಗ್ ಮಾಡಿದ್ದಾರೆ ಅವರು ಕೂಡ ವಿನ್ ಆಗಿದ್ದಿದೆ. ಇದೇ ಸೀಸನಲ್ಲಿ 195 ರನ್ ಬಂದಿದ್ದು ಕೂಡ ನಾವು ನೋಡಿದ್ದೀವಿ. ಒಂದು ಆಫ್ಟರ್ನೂನ್ ಮ್ಯಾಚಲ್ಲಿ 165 ರನ್ ಸ್ಕೋರ್ ಮಾಡಿರೋದು ಕೂಡ ನಾವು ಈ ಒಂದು ಸೀಸನ್ನಲ್ಲಿ ನೋಡಿದ್ದೀವಿ. ಸೊ ಆ ಕಾರಣಕ್ಕೆ ಈಗ ನಾಳೆ ನೈಟ್ ಮ್ಯಾಚ್ ಆ ರೀಸನ್ಗೆ ಖಂಡಿತ 200+ ಟಾರ್ಗೆಟ್ಗಳು 220ವರೆಗೂ ಹೊಡೆದ್ರೂ ಕೂಡ ಇದೊಂದು ಸೇಫ್ ಟೋಟಲ್ ಅಂತ ನಾವು ಹೇಳೋ ಹಾಗಿಲ್ಲ. ಹಾಗಂತ ಬರೀ ಬ್ಯಾಟ್ಸ್ಮನ್ಗಳಿಗೆ ಮಾತ್ರ ಫೇವರ್ ಆಗಿರುವಂಥ ಪಿಚ್ ಅಂತ ನೋಡಿದರೆ ಇಲ್ಲಿ ಈಸನ್ ಮಲಿಂಗ ಅಂತ ಬೌಲರ್ಗಳು, ಭುವನೇಶ್ವರ್ ಕುಮಾರ್ ಹಿಂದೆ ಹರ್ಷಲ್ ಪಟೇಲ್ ಎಲ್ಲರೂ ಕೂಡ ಸಕ್ಸಸ್ ನೋಡಿದ್ದು ಕೂಡ ಇದೆ. 4 ವಿಕೆಟ್ ಈಸನ್ ಮಲಿಂಗ ಒಂದು ಮ್ಯಾಚಲ್ಲಿ ತೊಗೊಂಡಿದ್ದಾರೆ. ಅದು ಹೇಗೆ ಅಂತಂದರೆ ಯಾರು ಸ್ವಲ್ಪ ಬಾಲಲ್ಲಿ ಆಟ ಆಡ್ತಾರೆ ಅಂದರೆ ವೇರಿಯೇಷನ್ಸ್ ಇರುತ್ತೆ, ಅವರಿಗೆ ಇದು ವರ್ಕ್ ಆಗುತ್ತೆ. ತುಂಬ ಸ್ವಿಂಗ್ ಮೇಲೇ ಡಿಪೆಂಡ್ ಆಗಿದ್ರೆ ಸಿಗಲ್ಲ. ಬಟ್ ಸ್ಲೋವರ್ ಒನ್ಸ್ ಮಿಕ್ಸ್ ಮಾಡೋದು, ಕೆಲವೊಂದು ಸಲ ಫಾಸ್ಟ್ ಹಾಕಿ ಅಥವಾ ಆ ಬೌನ್ಸನ್ನು ಎಕ್ಸ್ಟ್ರಾಕ್ಟ್ ಮಾಡುವಂಥ ಬೌಲರ್ಗಳಿಗೆ, ಹಾರ್ಡ್ ಲೆಂತ್ ಹಾಕುವಂಥ ಬೌಲರ್ಗಳಿಗೆ ಖಂಡಿತ ಸಪೋರ್ಟ್ ಇದ್ದೇ ಇದೆ. ಸೊ ಹಾಗಾಗಿ ಅವ್ರ ಟೀಮಲ್ಲಿ ನೋಡಿದ್ರೆ ಕಮಿನ್ಸ್ ಅಂತ ಬೌಲರ್ಸ್ಗೆ, ನಮ್ಮಲ್ಲಿ ಹೇಜಲ್ವುಡ್, ರಶೀದಾರ್ ಸಲಾಮ್ಗೆ ಖಂಡಿತ ಹೆಲ್ಪ್ ಇರುತ್ತೆ. ಭುವನೇಶ್ವರ್ಗೆ ಇಲ್ವಾ ಅಂತ ನೀವು ಕೇಳಿದ್ರೆ, ಭುವನೇಶ್ವರ್ ಇದೇ ಫ್ರಾಂಚೈಸಿಲಿ ಸಾಕಷ್ಟು ಸೀಸನ್ ಆಡಿದಂಥವ್ರು ಹೈದರಾಬಾದ್ ಪಿಚ್ನಲ್ಲಿ ಬೌಲ್ ಮಾಡಿದ್ದಾರೆ. ಸೊ ಹಾಗಾಗಿ ಅಲ್ಲಿನ ಒಂದು ಸತ್ವ ಏನಿದೆ ಅದನ್ನು ಎಕ್ಸ್ಟ್ರಾಕ್ಟ್ ಮಾಡೋದು ಖಂಡಿತ ಭುವನೇಶ್ವರ್ಗೆ ಗೊತ್ತಿದೆ. ಇಲ್ಲಿ ಹೇಗೆ ಅಂತಂದರೆ ಪವರ್ ಪ್ಲೇನಲ್ಲಿ ರನ್ ಬರುತ್ತೆ, ಈಸಿಯಾಗಿ ಮಿಸ್ ಹಿಟ್ ಕೂಡ 6 ಹೋಗುತ್ತೆ ಅಂತ ಒಂದು ಪಿಚ್ ಇದು. ಆದರೆ ಒನ್ಸ್ ಪವರ್ ಪ್ಲೇ ಆದಮೇಲೆ ಪಿಚ್ ಸ್ವಲ್ಪ ಸ್ಲೋ ಆಗಿರೋದು ನಾವು ನೋಡಿದ್ದೀವಿ, ಸ್ಪಿನ್ನರ್ಗಳಿಗೂ ಕೂಡ ಹೆಲ್ಪ್ ಆಗಿರೋದು ನಾವು ನೋಡಿದ್ದೀವಿ. ಸೊ ಆ ರೀಸನ್ಗೆ SRH ಹಾಗೆ RCB ಮ್ಯಾಚ್ ಏನಿದೆ, ಇನಿಷಿಯಲಿ ಬ್ಯಾಟಿಂಗ್ ಚೆನ್ನಾಗಿ ಬಂದು ಸೆಂಟ್ರಲ್ ಸ್ವಲ್ಪ ಬೌಲರ್ಗಳಿಗೂ ಹೆಲ್ಪ್ ಇದೆ. ಆದರೆ ಬೌಲರ್ಗಳು ಆ ಪಿಚ್ಚಿಂದ ಹೇಗೆ ವಿಚಾರಗಳನ್ನು ತೆಗಿತಾರೆ, ಹೇಗೆ ಆ ಒಂದು ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇದು ಪಿಚ್ ಕಂಡೀಷನ್ ಆಯಿತು. ಸೊ ನಮ್ಮಲ್ಲೂ ಕೂಡ ಬ್ಯಾಟಿಂಗ್ ಚೆನ್ನಾಗಿರೋದ್ರಿಂದ. ಆದರೆ ಈ ಕಡೆ ಏನು ಅಂತಂದರೆ ಟ್ರಾವಿಸ್ ಹೆಡ್, ಅಭಿಷೇಕ್ ಶರ್ಮಾ, ಇಶಾನ್ ಕಿಶನ್ ನಮ್ಮ ಮೇಲೆ ಫಸ್ಟ್ ಮ್ಯಾಚಲ್ಲಿ 33 ಬಾಲಿಗೆ 80 ಹೊಡೆದಿದ್ರು. ಆದರೆ ಇಲ್ಲಿ ನಾವು ನೋಡಿದ್ರೆ ಇಲ್ಲೂ ಕೂಡ ಮತ್ತೆ ಅವರು ಬ್ಯಾಟಿಂಗಲ್ಲಿ ಚೆನ್ನಾಗಿ ಮಾಡ್ತಿದ್ದಾರೆ. ಲಾಸ್ಟ್ ಮ್ಯಾಚಲ್ಲಿ 70 ಗಳಿಸಿದ್ದಾರೆ ಇಶಾನ್ ಕಿಶನ್. ಚೆನ್ನೈಗೆ ಈ ಥರ ತೋರಿಸಿ ವಿಜಿಲ್ ಪೋಡು ಮನೆಗೆ ಹೋಗಿ ಅಂತೆಲ್ಲ ಸೂಚನೆ ಕೊಟ್ಟಿದ್ದು ನೀವು ನೋಡಿದ್ದೀರ. ಅಂಥ ಒಂದು ಕಿಚ್ಚಲ್ಲಿದ್ದಾರೆ ಕಿಶನ್. ಕ್ಲಾಸನ್ನಂತೂ ಈಗ ಆರೆಂಜ್ ಕ್ಯಾಪ್ ರೇಸಲ್ಲಿರೋದು ನೀವು ನೋಡಿದ್ದೀರ. ಸೊ ಹಾಗಾಗಿ ಅವರ ಬ್ಯಾಟ್ಸ್ಮನ್ಗಳು ಒಳ್ಳೆ ಫಾರ್ಮಲ್ಲಿದ್ದಾರೆ. ಇನ್ನೊಂದು ಕಡೆ ನಿತೀಶ್ ಕುಮಾರ್ ರೆಡ್ಡಿ ಕೂಡ ಒಳ್ಳೊಳ್ಳೆ ಶಾಟ್ಸನ್ನು ಆಡಿದ್ದು. ಸಲೀಲ್ ಅರೋರಾ ಯಂಗ್ಸ್ಟರ್ ಚೆನ್ನಾಗಿ ಆಡ್ತಿದ್ದಾರೆ. ಸ್ಮರಣ್ ರವಿಚಂದ್ರನ್ ಇದ್ದಾರೆ. ಸೊ ಇದು ಅವರ ಬ್ಯಾಟಿಂಗ್ ನೋಡಿದ್ರೆ. ಬೌಲಿಂಗಲ್ಲಿ ಒಂದು ಚೆನ್ನಾಗಿರುತ್ತೆ ಕಾಂಟೆಸ್ಟ್ ಏನು ಅಂತಂದರೆ, ಅವರ ಕಡೆ ಪ್ರಫುಲ್ ಹಿಂಗೆ ಇವರೆಲ್ಲ ಇರಲಿಲ್ಲ, ಸಾಕಿಬ್ ಹುಸೇನ್ ಇರಲಿಲ್ಲ, ಹಾಗೆ ಇಸಾನ್ ಮಲಿಂಗ ಇದ್ದರು. ಬಟ್ ಈಗ ಹೊಸದಷ್ಟು ಬೌಲರ್ಗಳು ಬಂದಿದ್ದಾರೆ. ಸೊ ಆ ಕಾರಣಕ್ಕೆ ಅವರು ಮತ್ತು ವಿರಾಟ್ ಕೊಹ್ಲಿ ಅವರ ಒಂದು ಫೇಸ್ ಆಫ್ ಹೇಗಿರುತ್ತೆ. ಯಾಕಂದರೆ ಪ್ರಿನ್ಸ್ ಯಾದವ್ ನೀವು ನೋಡಿದ್ರೆ ಲಕ್ನೋ ಮ್ಯಾಚಲ್ಲಿ ವಿರಾಟ್ ಕೊಹ್ಲಿ ಅವರು ವಿಕೆಟನ್ನು ಎತ್ತಿದ್ರು. ಈಗ ಈ ಯಂಗ್ಸ್ಟರ್ಸ್ ಕೂಡ ಅದನ್ನೇ ಪ್ರಯತ್ನ ಪಡ್ತಾ ಇರ್ತಾರೆ, ನಾವು ವಿರಾಟ್ ಕೊಹ್ಲಿಗೆ ಚಾಲೆಂಜ್ ಹಾಕಬೇಕು, ಆಮೇಲೆ ಫೋಟೋ ತೊಗೊಳ್ಳೋದು, ಆಟೋಗ್ರಾಫ್ ಏನೇ ಮಾಡಿದ್ರು ಕೂಡ ಪಿಚ್ಚಲ್ಲಿ ಅಂತ ಬಂದಾಗ ಖಂಡಿತ ಅವರು ಅಟ್ಯಾಕ್ ಮಾಡಬೇಕು, ಟಾರ್ಗೆಟ್ ಮಾಡಬೇಕು ಅನ್ನೋ ಒಂದು ಪ್ಲ್ಯಾನಲ್ಲಿ ಇರ್ತಾರೆ. ಸೊ ನೋಡೋಣ ಯಾವ ರೀತಿ ಇದು ವರ್ಕ್ ಆಗುತ್ತೆ ಏನು ಅಂತ. RCB ಟೀಮ್ ನೋಡಿದ್ರೆ ಕಂಪೇರ್ ಟು ಅವರ ಟೀಮಲ್ಲಿ ಕೆಲವೊಂದು ಆನ್ ಆ್ಯಂಡ್ ಆಫ್ ಪರ್ಫಾರ್ಮೆನ್ಸ್ ಇದೆ. ಫಾರ್ಮಲ್ಲಿ ಓಕೆ ಇದ್ದಾರೆ. ವಿರಾಟ್ ಕೊಹ್ಲಿ, ದೇವದತ್ ಪಡಿಕ್ಕಲ್ ಇವರು ಆಡ್ತಿರೋದು ಬಿಟ್ಟರೆ ಟಿಮ್ ಡೇವಿಡ್ ಒಂದು ಹಂತಕ್ಕೆ ಫಾರ್ಮಲ್ಲಿದ್ದಾರೆ. ನಮಗೆ ಕನ್ಸರ್ನ್ ಪಟಿದಾರ್, ಜಿತೇಶ್ ಶರ್ಮಾ, ರೊಮ್ಯಾರಿಯೋ ಈಗಾಗಲೇ ಟೀಮ್ನ ಆ ಕಡೆ ಈ ಕಡೆ ಆಗ್ತಿದ್ದಾರೆ. ಸೊ ಹಾಗಾಗಿ ಕಾಂಬಿನೇಷನ್ ಹೇಗಿದೆ ಅನ್ನೋದ್ರ ಬಗ್ಗೆ, ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಪ್ರಶ್ನೆ ಇದೆ. ನನಗನ್ಸುತ್ತೆ ಬೆತ್ತಲ್ ನೀವು ನಾಳೆ ಟ್ರೈ ಮಾಡೋದಕ್ಕಿಂತ ವೆಂಕಟೇಶ್ ಅಯ್ಯರ್ ಹಾಗೆ ವಿರಾಟ್ ಕೊಹ್ಲಿ ಅವರಿಂದ ಓಪನ್ ಮಾಡಿಸಿ
ಬೆತೆಲ್ ಬದಲು ನೀವು ಇನ್ನೊಬ್ಬ ಬೌಲರ್ನ ಏನಾದರೂ ಆ್ಯಡ್ ಮಾಡ್ಬೋದು, ಯಾಕಂದರೆ ಅವರ ಬ್ಯಾಟಿಂಗ್ ಹೆವಿ ವೆಯ್ಟ್ನ ಕಂಟೈನ್ ಮಾಡೋಕ್ಕೆ. ಸೊ ಆ ರೀಸನ್ಗೆ ಯಾವ ಬೌಲರ್ನ ಹಾಕ್ಕೊಳ್ತೀರಾ ಏನು ಅನ್ನೋದು ಮ್ಯಾನೇಜ್ಮೆಂಟಿಗೆ ಬಿಟ್ಟಿದ್ದು. ಬಟ್ ಬೆತೆಲ್ಗೆ ಮತ್ತೊಂದು ಚಾನ್ಸ್ ಕೊಡೋದು ಬೇಕಾ, ಯಾಕಂದರೆ ಅದು ವರ್ಕ್ ಆಗಿಲ್ಲ. ಫಿಲ್ ಸಾಲ್ಟ್ ಹಾಗೆ ಕೊಹ್ಲಿ ಇದ್ದಂಥ ಕಾಂಬಿನೇಷನ್ ಈ ಕಡೆ ಅಭಿಷೇಕ್ ಶರ್ಮಾ ಟ್ರಾವಿಸ್ ಹೆಡ್ಗೆ ಈಕ್ವಲ್ ಆಗಿತ್ತು. ಬಟ್ ನಾಳೆ ನಮ್ಮ ಓಪನಿಂಗ್ ಅವ್ರ ಓಪನಿಂಗ್ ಅಜಗಜಾಂತರ ವ್ಯತ್ಯಾಸ ಇದೆ. ಸೊ ಇದನ್ನು ನಾವು ಗಮನಿಸಬೇಕಾಗತ್ತೆ. ಬಟ್ ಬೆತೆಲ್ ಒಂದ್ಸಲ ಕಚ್ಕೊಂಡ್ರೆ ರನ್ ಬಂದೇ ಬರುತ್ತೆ. ಬಟ್ ಇಲ್ಲಿವರೆಗೆ ಆ ಒಂದು ಸ್ಪಾರ್ಕ್ ಕಾಣ್ತಾ ಇಲ್ಲ. ಹಾಗಾಗಿ ಜಾರ್ಡನ್ ಕಾಕ್ಸ್ಗೆ ಒಂದು ಅವಕಾಶ ಕೊಟ್ಟರೂ ಕೂಡ ತಪ್ಪಿಲ್ಲ. ನಾಳೆ ಆ ಪಿಚ್ನಲ್ಲಿ ಜಾರ್ಡನ್ ಕಾಕ್ಸ್ಗೆ ಹೇಳಿ ಮಾಡಿಸಿದಂಥ ಪಿಚ್ ಅದು. ಅಂಥ ಒಂದು ಹಿಟ್ಟಿಂಗ್ ಎಬಿಲಿಟಿ, ಕ್ಲಿಯರ್ ಹಿಟ್ಟರ್ ಜಾರ್ಡನ್ ಕಾಕ್ಸ್. ಸೊ ಒಂದು ಪ್ರಯತ್ನ ನನಗೆ ಏನೋ ಗ್ಯಾರಂಟಿ ಇಲ್ಲ ಮ್ಯಾನೇಜ್ಮೆಂಟಿಂದ, ಯಾಕಂದರೆ ಭಾಳಷ್ಟು ಬಾರಿ ನಾವು ಅಂದ್ಕೊಂಡಂಥ ಪ್ಲೇಯರ್ಗಳು ಬಂದಿಲ್ಲ ಒಳಗಡೆ. ಇದೇ ಟೀಮ್ ಹೋದರೂ ಆಶ್ಚರ್ಯ ಇಲ್ಲ. ಬಟ್ ಆ ಒಂದು ಚಾನ್ಸ್ ಇದೆ. ನೀವೊಂದು ಜಾರ್ಡನ್ ಕಾಕ್ಸ್ನ ತನ್ನಿ ಬೆತೆಲ್ ಬದಲು, ಇಲ್ಲ ವೆಂಕಟೇಶ್ ಅಯ್ಯರ್ನ ಓಪನಿಂಗಿಗೆ ಬಡ್ತಿ ಕೊಟ್ಟು ಅಥವಾ ಪಡಿಕಲ್ನ ಓಪನಿಂಗ್ ಮಾಡಿಸಿ. ಪಡಿಕಲ್ ಅಗ್ರೆಸಿವ್ ಆಗಿ ಆಡ್ತಾ ಇದ್ದಾರೆ. ಸೊ ಒಂದು ಪ್ರಯತ್ನವನ್ನು ಮಾಡಬಹುದು ಅಂತ ನನಗನ್ನಿಸ್ತಾ ಇದೆ. ಸೊ ನೀವು ಹೇಳಿ ಏನು ಚೇಂಜಸ್ ಆಗಬೇಕು, ಯಾವ ಚೇಂಜಸ್ ಆಗಬೇಕು. ಸುಯೇಶ್ ಶರ್ಮಾ ಕೂಡ ಅಂಥ ಟಚ್ಚಲ್ಲಿಲ್ಲ. ಕೃಣಾಲ್ ಪಾಂಡ್ಯಲೇ ನಾವು ಮ್ಯಾನೇಜ್ ಮಾಡ್ಬೋದು ಸ್ಪಿನ್ನ ಕೂಡ. ಸ್ವಪ್ನಿಲ್ಲ ಒಳಗಡೆ ತಂದರೆ ಒಂದು ಒಳ್ಳೆ ಅವಕಾಶ ಇದೆ, ಒಳ್ಳೆ ಒಂದು ಪ್ರಾಸ್ಪೆಕ್ಟ್ ಅವರು. ಇದುವರೆಗೂ ಅವ್ರನ್ನ ಆಡಿಸೇ ಇಲ್ಲ. ಒಳ್ಳೆ ಕಮ್ಬ್ಯಾಕ್ ಮಾಡಿಸಿದಂಥ ಒಬ್ಬ ಪ್ಲೇಯರ್ ಒಂದು ಸೀಸನ್ ಹಿಂದೆ, ಅಂದರೆ ಲಾಸ್ಟ್ ಸೀಸನ್ ಬಿಟ್ಟು ಹಿಂದಿನ ಸೀಸನ್ ಎಲ್ಲೋ ಇದ್ದಂಥ ಟೀಮ್ ಎಲ್ಗೋ ಬಂತು. ಬ್ಯಾಟಿಂಗ್ ಕೂಡ ಇದೆ. ಸೊ ಸ್ವಪ್ನಿಲ್ಗೊಂದು ಅವಕಾಶವನ್ನು ಮಾಡಿಕೊಡ್ತೀರಿ. ಇಲ್ಲ ಇಬ್ಬರು ಲೆಫ್ಟ್ ಆರ್ಮ್ ಆಗ್ತಾರೆ ಸ್ಪಿನ್ನರ್, ಕೃಣಾಲ್ ಹಾಗೆ ಸ್ವಪ್ನಿಲ್. ಅದೊಂದೇ ಕಾರಣ ಇಟ್ಕೊಂಡು ಅವ್ರನ್ನ ನಾವು ಹೊರಗಡೆ ಇಡೋಕ್ಕಾಗಲ್ಲ. ಸೊ ಅದನ್ನು ಕೂಡ ನೀವು ಗಮನಿಸಬೇಕಾಗತ್ತೆ. ಸೊ ಇದು ಟೀಮ್ ಕಾಂಬಿನೇಷನ್. ಅದನ್ನು ಬಿಟ್ಟರೆ ನಾಳೆ ಒಂದು ಕಾಂಪಿಟೇಷನಿಂದ ನಾವೇನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತಂದರೆ, ಒಂದು ಟಾಪ್ 1-2 ಯಾರು ಆಗ್ತಾರೆ, ನಮಗೆ ಯಾರು ಸಿಗ್ತಾರೆ, ನಾವು ಪ್ಲೇ ಆಫ್ಗೆ ಹೋದಾಗ ಫಸ್ಟ್ ಮ್ಯಾಚ್ ಆಡೋಕ್ಕೆ ನಮ್ಮ ಜೊತೆ GTನ SRH ಅನ್ನೋದು ಒಂದು ಫೈಸ್ಲಾ ಆಗುತ್ತೆ. ರನ್ ರೇಟ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇದನ್ನು ನೋಡೋಣ. ನಿಮಗೆ ಯಾರು ಬೆಟರ್, SRH ಸಿಕ್ಕಿದ್ರೆ ಒಳ್ಳೆಯದ, GT ಸಿಕ್ಕಿದ್ರೆ ಮತ್ತೆ ಪ್ಲೇ ಆಫಲ್ಲಿ ಯಾವುದು ಒಳ್ಳೆಯದು ಅನ್ನೋದ್ರ ಬಗ್ಗೆ ಕೂಡ ನೀವು ಕಮೆಂಟ್ ಮಾಡಿ. ಸೊ ಒಂದು ಹೈ ವೋಲ್ಟೇಜ್ ಮ್ಯಾಚ್ ಆಗಿರುತ್ತೆ, ಬಿಗ್ ರನ್ ಗೆಟಿಂಗ್ ಮ್ಯಾಚ್ ಆಗಿರುತ್ತೆ ನಾಳೆ. ಸೊ ನಿಮ್ಗೆ ಎಕ್ಸ್ಪೆಕ್ಟೇಷನ್ ಏನಿದೆ, 11 ಹೇಗಿರಬೇಕು, ಜೊತೆಗೆ ಯಾರು ನಮಗೆ ಫಸ್ಟ್ ಪ್ಲೇ ಆಫಲ್ಲಿ ಸಿಕ್ಕಿದ್ರೆ ಒಳ್ಳೆಯದು. ಸೊ ಅದ್ರ ಬಗ್ಗೆ ಕೂಡ ನೀವು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ವೆದರ್ ಕಂಡೀಷನ್ ಹೇಗಿದೆ ಅಂತ ನಾವು ಚೆಕ್ ಮಾಡಿದ್ರೆ ಸದ್ಯಕ್ಕೆ ಯಾವುದೇ ರೀತಿಯಾದಂಥ ಭಯ ಇಲ್ಲ. ಇವತ್ತಾದರೂ ಕೂಡ ಸ್ವಲ್ಪ, ಅಂದರೆ ಗುರುವಾರ ಮೋಡ ಕವಿದ ವಾತಾವರಣ ಇತ್ತು. ಬೆಳಗ್ಗೆಯಿಂದ ನೀವು ನೋಡಿದ್ರೆ ಎಕ್ಸೆಸ್ ಹೀಟ್ ಇದೆ, ಅಲ್ಲಿ ಹ್ಯುಮಿಡಿಟಿ ಇದೆ 34 ಡಿಗ್ರಿವರೆಗೆ. ಸೊ ನಾಳೆಯ ಒಂದಷ್ಟು ವೆದರ್ ಫೋರ್ಕಾಸ್ಟನ್ನು ನೋಡಿದ್ರೆ ಬೆಳಗ್ಗೆಯಿಂದ 7 ಗಂಟೆಯಿಂದ ಹಿಡಿದು ಆಲ್ಮೋಸ್ಟ್ 34 ಡಿಗ್ರಿ, 11 ಗಂಟೆಗೆ 36 ಡಿಗ್ರಿ, ಸೊ 1 ಗಂಟೆಗೆ 38 ಡಿಗ್ರಿ ಇರುತ್ತೆ. ಸೊ 32ರ ನಂತರ ಸ್ವಲ್ಪ ತಂಪಾಗ್ತಾ ಹೋಗುತ್ತೆ, 32 ಡಿಗ್ರಿ, 31 ಡಿಗ್ರಿ. ಮಳೆಯ ಸಾಧ್ಯತೆ ಯಾವುದೂ ಕಾಣ್ತಾ ಇಲ್ಲ. 7ರಿಂದ 11 ಗಂಟೆವರೆಗೆ ಕ್ಲಿಯರ್ ಸ್ಕೈ ಇದೆ. ಪಾರ್ಟ್ಲಿ ಸನ್ನಿ ಅಂತ ಅವ್ರು ಹಾಕಿದ್ದಾರೆ. ಬಟ್ ಮಳೆಯ ಒಂದಿಷ್ಟು ನೋಡಿದ್ರೆ ಅಂಥದ್ದೇನೂ ಇಲ್ಲ. ವಿಂಡ್ 23 ಕಿಲೋಮೀಟರ್ ಫಾಸ್ಟಲ್ಲಿರುತ್ತೆ ಪರ್ ಹಾರ್. ಹಾಗೆ ಪ್ರೆಸಿಪಿಟೇಷನ್ 20% ಮಳೆ ಸಾಧ್ಯತೆ ಅಂತ ಹಾಕಿದ್ದಾರೆ. ಅದು ಕೂಡ ಟೈಮ್ ನಾವು ನೋಡಿದ್ರೆ ಆಲ್ಮೋಸ್ಟ್ ಇಲ್ಲ. ಆ ಟೈಮಲ್ಲೆಲ್ಲ ಮಳೆ ಸಾಧ್ಯತೆ ಏನು 0% ಅಂತ ಇದೆ. ಸೊ ನೀಟಾದಂಥ ಮ್ಯಾಚ್ ಆಗುತ್ತೆ. ಸೊ ಹ್ಯುಮಿಡಿಟಿ 42% ಇರುತ್ತೆ. ಸೊ ಮಳೆ ಬಗ್ಗೆ ಕೇಳಿದ್ರೆ, ಹಿಂದೆ ಕೆಲವರು ನಾನು ಮಳೆ ಬಗ್ಗೆ ಹೇಳಿ ಅವತ್ತು ಮಳೆ ಬಂದಿದೆ, ಕೆಲವೊಂದು ಸಲ ಮಳೆ ಬರುತ್ತೆ ಅಂತ ಹೇಳಿದ್ರೆ ಮಳೆ ಬಂದಿಲ್ಲ. ಇದು ನಿಮಗೂ ಗೊತ್ತಿರೋವಂಥ ವಿಷಯ. ಕೆಲವೊಂದು ಸಲ ಫಾರ್ಕಾಸ್ಟ್ ಹೇಳ್ದಂಗೆ ಆಗಲ್ಲ. ಬಟ್ ನನಗನ್ಸುತ್ತೆ ಈ ಒಂದು ಫಾರ್ಕಾಸ್ಟ್ ನೋಡಿದ್ರೆ ಯಾವುದೇ ಮಳೆ ಸಾಧ್ಯತೆ ಇಲ್ಲ. ನೀಟ್ 40 ಓವರ್ ಮ್ಯಾಚಲ್ಲಿ ನಾವು ನೋಡ್ಬೋದು. ಲಾಸ್ಟ್ ಲೀಗ್ ಮ್ಯಾಚ್ಗೆ ರೆಡಿ ಆಗಿದ್ದೀವಿ. ನಾಳೆ ಮ್ಯಾಚ್ ಆದಮೇಲೆ ಖಂಡಿತ ಇನ್ನೊಂದು ವಿಡಿಯೋ ಜೊತೆಗೆ ನಿಮಗೆ ಇನ್ಫಾರ್ಮೇಷನ್ ಅಥವಾ ನನ್ನ ಅನಿಸಿಕೆ, ನಿಮ್ಮ ಒಂದು ವಿಚಾರಗಳನ್ನು ಕೂಡ ಡಿಸ್ಕಸ್ ಮಾಡೋಣ. ನಮಸ್ಕಾರ.